ಪಿಕ್ಕಲ್ ಬಾಲ್ ಕ್ರೀಡೆಯ ಉತ್ಸಾಹ ಈಗ ತೆಲಂಗಾಣದಲ್ಲಿ ಜೋರಾಗಿದೆ. ಹೈದರಾಬಾದ್ನ ಕೊಂಪಲ್ಲಿಯಲ್ಲಿರುವ ದಿ ಹಬ್ ಪಿಕ್ಕಲ್ ಬಾಲ್ ಸ್ಟೇಡಿಯಂ ಬಹುನಿರೀಕ್ಷಿತ ಎರಡನೇ ಸೌತ್ ಝೋನ್ ಪಿಕ್ಕಲ್ ಬಾಲ್ ಚಾಂಪಿಯನ್ಶಿಪ್ ಆತಿಥ್ಯ ವಹಿಸುತ್ತಿದೆ. ಜೂನ್ 13ರಿಂದ ಜೂನ್ 15, 2026ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಟೂರ್ನಿಮೆಂಟ್ ಆಲ್ ಇಂಡಿಯಾ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ AIPA, ತೆಲಂಗಾಣ ಒಲಿಂಪಿಕ್ ಅಸೋಸಿಯೇಷನ್ ಮತ್ತು ತೆಲಂಗಾಣ ಕ್ರೀಡಾ ಪ್ರಾಧಿಕಾರದ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದೆ. 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 350ಕ್ಕೂ ಹೆಚ್ಚು ಪ್ರಮುಖ ಆಟಗಾರರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ ಆತಿಥೇಯ ರಾಜ್ಯ, ಪುದುಚೇರಿ ಎಲ್ಲ ವಯಸ್ಸಿನ ಕ್ರೀಡಾಪಟುಗಳಿಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಸಂಸ್ಥೆಯು KSPA ತಂಡಕ್ಕೆ ಆಯ್ಕೆಯಾದ ಆಟಗಾರರಿಗೆ ಅಧಿಕೃತ ಜರ್ಸಿ ವಿತರಣೆ ಮಾಡಲಾಯಿತು. ಅಲ್ಲದೆ ಆಟಗಾರರ ಸೌಕರ್ಯ ಮತ್ತು ಒಗ್ಗಟ್ಟಿಗಾಗಿ ಇಡೀ ತಂಡಕ್ಕೆ ಒಟ್ಟಿಗೆ ಪ್ರಯಾಣಿಸಲು ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕರ್ನಾಟಕ ತಂಡವನ್ನು ಪ್ರತಿನಿಧಿಸುತ್ತಿರುವ ಆಟಗಾರರ ಪಟ್ಟಿ: ಕೀರ್ತಿ YS, ಲಿಖಿತಾ ಕೊಳ್ಳಿ, ರಿತ್ವಿಕ್ YS, ನಿಶ್ಚಯ್ ಪವನ್ ರೆಡ್ಡಿ, ಶ್ರೇಷ್ಠ ಮನೋಹರ್, ಶ್ರೀಹರಿ ಶತಾಯು, ಅದ್ವಿಕ್ ಚಂದನ್ ಗೌಡ, ಆರನ್ ಅರ್ನೆಸ್ಟ್ ಎಲಿಸ್, ಸಂಹಿತ್ ಸಚಿನ್, ಮಯೂರ್ BS, ನವೀನ್ CN, ಜೆಂಟೈಲ್ ಬುಟೋರಿಯಾ, ಸುಧಾಕರ್ YC, ರಾಜೇಶ್, ಹರಿಪ್ರಿಯಾ, ಯುಕ್ತಾ ರಮೇಶ್, ಮೋನಿಶ್ ರಾಜ್, ಆದಿತ್ಯ ಭರದ್ವಾಜ್, ಶೌರ್ಯ ತೇಜ್, ದಿನೇಶ್ ತಂಪಿ, ನಾಗೇಂದ್ರ, ದೀಪಕ್ J. ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಸಂಸ್ಥೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಶ್ರೀ ರಜತ್ ಕಂಕರ್ ರವರು KSPA ಅಧ್ಯಕ್ಷರಾದ ಶ್ರೀ AG ಶಿವಕುಮಾರ್ ರವರ ತಂಡದ ಸಿದ್ಧತೆಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಿಂದ ನಮ್ಮ ಕರ್ನಾಟಕ ಸ್ಟೇಟ್ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ 25 ಪ್ಲೇಯರ್ಸ್ ಇವತ್ತು ನಮ್ಮ ಸೌತ್ ಇಂಡಿಯನ್ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅದೇ ಥರ ನಾನು ನಮ್ಮ ಪ್ಲೇಯರ್ಸ್ಗೆ ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಟೂರ್ನಮೆಂಟ್ ನಡೀತಾ ಇದೆ, ನಮ್ಮ ಸೌತ್ ಇಂಡಿಯಾದ್ದು ಏನು ರಾಜ್ಯಗಳು ಬರುತ್ತೋ ಆ ರಾಜ್ಯಗಳಿಂದ ನಡೀತಾ ಇದೆ. ಹೈದರಾಬಾದಲ್ಲಿ ನಡೀತಾ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಡಬೇಕು. ಅದೇ ಥರ ನಮ್ಮ ರಾಜ್ಯಕ್ಕೆ ಏನು ಗೌರವ ತರಬೇಕೋ ಎಲ್ಲ ನಮ್ಮ ಪ್ಲೇಯರ್ಸು ತರಬೇಕು. ಅದೇ ಥರ ಮುಂದಿನ ತಿಂಗಳು ಸೌತ್ ಏನು ಟೂರ್ನಮೆಂಟ್ ಇದೆ ಇಲ್ಲಿ ಥೈಲ್ಯಾಂಡಲ್ಲಿ, ನಮ್ಮ ಕರ್ನಾಟಕದಿಂದ 43 ಜನ ಪ್ಲೇಯರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೂ ಶುಭವಾಗಲಿ. ಅದೇ ಥರ ನಮ್ಮ ಪ್ಲೇಯರ್ಸ್ಗೆ ನಾವು ಏನು ಸಹಕಾರ ಬೇಕೋ ಎಲ್ಲ ಸಹಕಾರನೂ ನಾವು ಕೊಡೋದಕ್ಕೆ ನಮ್ಮ ಅಸೋಸಿಯೇಷನ್ ಹೊಂದಿದೆ. ನಾವಿರ್ಬೋದು, ನಮ್ಮ ಸೆಕ್ರೆಟರಿ ರಜತ್ ಕಣ್ಕರ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಪ್ರತಿಯೊಬ್ಬರೂ PC ಮೆಂಬರ್ಸ್ ಎಲ್ಲರೂ ರೆಡಿ ಇದ್ದೀವಿ. ಅದೇ ಥರ ನಮ್ಮ ರಾಜ್ಯಕ್ಕೆ ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ಗೌರವ ತರೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ KSPಯಿಂದ ಯಾರ್ಯಾರು ಆಟಗಾರರು ಹೋಗ್ತಿದ್ದಾರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಹೊಸ ಆಟಗಾರರಿಗೆ ಯಾವುದೇ ಗೇಮ್ಸಲ್ಲಿ ಆಪರ್ಚುನಿಟಿ ಸಿಗೋದು ತುಂಬ ಕಡಿಮೆ. ಈ ಪಿಕ್ಕಲ್ ಬಾಲ್ ಒಂದು ಹೊಸ ಗೇಮ್ ಆಗಿರೋದ್ರಿಂದ ಈ ಹೊಸ ಪೀಳಿಗೆ ಹುಡುಗರಿಗೆ ಇಲ್ಲಿ ತುಂಬ ಆಪರ್ಚುನಿಟಿ ಇದೆ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಈಗೂ ಕೂಡ ಅವ್ರ ಮಕ್ಕಳನ್ನ ಕರ್ಕೊಂಡು ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರ ಖುಷಿ ನೋಡೋದಕ್ಕೆ ನಮಗೆ ಖುಷಿ ಆಗ್ತಿತ್ತು. ಯಾಕೆಂದರೆ ಅವ್ರಿಗೆ ಆಪರ್ಚುನಿಟಿ ಎಲ್ಲ ಗೇಮ್ಸಲ್ಲೂ ಸಿಗೋಲ್ಲ, ಈ ಗೇಮಲ್ಲಿ ಸಿಕ್ಕಿದೆ. ಅವರು ಬೆಳೆಯೋದಕ್ಕೆ ಇದು ಒಂದು ಒಳ್ಳೆಯ ಸ್ಟೇಜ್ ಆಗಿದೆ. ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಅಧ್ಯಕ್ಷರು ಟೀಮ್ ಎಲ್ಲರೂ ಅಷ್ಟೇ ಅವರು ವೈಯಕ್ತಿಕದಿಂದ ಖರ್ಚಿಂದ ಈ ಅಸೋಸಿಯೇಷನ್ನ ಈ ಮಟ್ಟಕ್ಕೆ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಈಗ ಹೋಗ್ತಾ ಇರೋರು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಮಿಟಿ ಹೇಳಿದ್ಮೇಲೆ ನನಗೆ ಭಾಳ ಖುಷಿ. ಐ ಹೋಪ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಪ್ಲೇಯರ್ಸ್. ಈ ರೂರಲ್ಲೆಲ್ಲ ಇದು ಮಾಡಿರೋದೇ ನಮಗೆ ಭಾಳ ಖುಷಿಯಾಗಿದೆ. ನಾನು ಇನ್ನೂ ಮುಂದಕ್ಕೆ ಬರಲಿ, ಎಲ್ಲ ಪ್ಲೇಯರ್ಗಳು ರಾಜ್ಯಕ್ಕೆ ಹೆಸರು ತರಲಿ ಅಂತೇಳಿ ನಾನು ಇದು ಆಶಿಸ್ತೀನಿ. ನಾನು ಕರೆದು 2 ಮಾತು ಕೊಟ್ಟಿದ್ದಕ್ಕೆ ಕಮಿಟಿಯವರಿಗೆ ನಾನು ಇವತ್ತು ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ 2ನೇ ಸೌತ್ ಝೋನ್ ಪಿಕ್ಕಲ್ ಬಾಲ್ ಚಾಂಪಿಯನ್ಶಿಪ್ಗೆ 25 ಪ್ಲೇಯರ್ಸ್ನ ನಾವು ಅಧಿಕೃತವಾಗಿ ಕಳಿಸ್ಕೊಡ್ತಾ ಇದ್ದೀವಿ, ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡೋದಕ್ಕಾಗಿ. ಈ 25 ಜನ ಸೆಲೆಕ್ಷನ್ ನಾವು ಲಾಸ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಏನು ರಿಸಲ್ಟ್ ಬಂದಿತ್ತು ಅದು ಓರಿಯೆಂಟೆಡ್ ಮತ್ತು ಸ್ಟೇಟ್ ಚಾಂಪಿಯನ್ಶಿಪ್ ರಿಸಲ್ಟ್ ಓರಿಯೆಂಟೆಡ್ 2 ರಿಸಲ್ಟ್ನ ಕಂಬೈನ್ ಮಾಡಿ ಅದ್ರ ಮುಖಾಂತರ ಸೆಲೆಕ್ಷನ್ ಮಾಡಿ ಇವತ್ತು ಕಳಿಸಿದ್ದೀವಿ. ಇವತ್ತು ಈ ಟೂರ್ನಮೆಂಟ್ಗೆ ಸಂಸ್ಥೆ ವತಿಯಿಂದ ನಾವು ಒಂದು ಬಸ್ ಅರೇಂಜ್ಮೆಂಟ್ ಬೆಂಗಳೂರಿಂದ
ಹೈದರಾಬಾದ್ಗೆ ಒಂದು ಬಸ್ ಕೂಡ ಅರೇಂಜ್ ಮಾಡಿ ಎಲ್ಲ ಕ್ರೀಡಾಪಟುಗಳಿಗೆ ಅದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳು ತೈವಾನ್ನಲ್ಲಿ ಏನು ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಬರ್ತಾಯಿದೆ, ಅದಕ್ಕೂ 8 ಜನ ಪ್ರತಿನಿಧಿಗಳು ಭಾರತಕ್ಕೆ ಭಾಗವಹಿಸಲು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೂ ಕೂಡ ಈ ಸೌತ್ ಝೋನ್ ಒಂದು ವೇದಿಕೆ ಆಗುತ್ತೆ. ಪೂರ್ಣ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಅವ್ರಿಗೆ ಸೃಷ್ಟಿಯಾಗಿದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಪಟುಗಳನ್ನು ಬಳಸ್ಕೊಂಡು ಕರ್ನಾಟಕಕ್ಕೆ ಒಂದು ಕೀರ್ತಿ ತರುವ ಮುಖಾಂತರ ನಮಗೆಲ್ಲರಿಗೂ ಒಂದು ಹೆಮ್ಮೆ ಆಗುವಂತೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ.